ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಆದರೆ ಆ ಚರ್ಚೆ ಯಾವ ಉದ್ದೇಶ ಅಂತ ಇನ್ನೂ ಪ್ರಕಟಣೆ ಆಗಿಲ್ಲ. ನನಗನ್ನಿಸುತ್ತೆ ಕಾವೇರಿ ಅನ್ನುವ ವಿವಾದ ಒಂದು ಇತಿಹಾಸದ ಪರಿಹಾರವನ್ನು ಕಂಡ್ಕೋಬೇಕು ಅನ್ನೋದಾದರೆ ಮುಂದೆ 3ನೇ ತಾರೀಕು ನಡೆಯುವ ಚರ್ಚೆಯಲ್ಲಿ ಪ್ರಮುಖ ಪಾತ್ರವನ್ನು ಕಾವೇರಿದೇ ಆಗಲಿ ಅನ್ನೋದು ನನ್ನ ಬಯಕೆ. ನೀವು ತಮಿಳುನಾಡಿನ ಮುಖ್ಯಮಂತ್ರಿ ಬಂದು ಇಲ್ಲಿ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ನೀರಿಲ್ಲದ ಸಂದರ್ಭದಲ್ಲಿ ತಮಿಳುನಾಡಿಗೆ 4.5 TMC ನೀರನ್ನ ಕೊಡಬಾರ್ದು. ಬರಲಿ, ವಿಜಯ್ ಅವರು ಬರಲಿ, ಅವರು ಬಂದು ನಮ್ಮ ಡ್ಯಾಮುಗಳನ್ನು ನೋಡಲಿ. ನಮ್ಮ ಡ್ಯಾಮಲ್ಲಿ ನೀರಿದ್ದರೆ ಆಗ ನಾವು ಏನಾದರೂ ಒಂದು ತೀರ್ಮಾನವನ್ನು ಮಾಡ್ಬೋದು. ಇವತ್ತು ಕರ್ನಾಟಕದಲ್ಲಿ ಭಾರಿ ದೊಡ್ಡ ಬರಗಾಲ. ಇವತ್ತು ಬರಗಾಲ ಇದ್ದಂಥ ಈ ಕಾಲದಲ್ಲಿ ನೀರು ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ? ಮಳೆ ಇಲ್ಲದ ಕಾರಣ ಕಾವೇರಿಯ ಪ್ರದೇಶದಲ್ಲಿ ಯಾವ ಡ್ಯಾಮುಗಳಲ್ಲೂ ನೀರಿಲ್ಲದ ಕಾರಣ ನಾವು ತಮಿಳುನಾಡಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿಯ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ 3ನೇ ತಾರೀಕು ನಡೆಯುವಂಥ ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಚರ್ಚೆ ಏನು ಈ ಕಾವೇರಿ ವಿವಾದ ಏನಿದೆ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳುವಂಥ ರೀತಿಯಲ್ಲಿ ಚರ್ಚೆ ಆಗಲಿ ಅಂತ ಹೇಳಿ ನಾನು ಇಬ್ಬರೂ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. 2 ರಾಜ್ಯಗಳಿಗೆ ಮನವಿ ಮಾಡ್ತೀನಿ. ಹಾಗೆ 2 ರಾಜ್ಯದ ನೀರಾವರಿ ತಜ್ಞರು ಹಾಗೆ ಕಾನೂನು ತಜ್ಞರು ಕೂತು ಒಂದು ಇತಿಹಾಸದ ದಾಖಲೆಯನ್ನು ಬರೆಯುವ ಕೆಲಸ ಆಗಲಿ ಅಂತೇಳಿ ಹಾರೈಸ್ತೀನಿ. ರಾಮಲಿಂಗ ರೆಡ್ಡಿ ಅವರು ಮನವಿ ಮಾಡ್ತೀವಿ ಈ ಸಮಿತಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಇನ್ನೂ ಮನವಿ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ರಾಮಲಿಂಗ ರೆಡ್ಡಿಯವರು ಸಚಿವರಿದ್ದೀರಿ, ನೀವು ಅಂಕಿಅಂಶಗಳನ್ನು ನಿಮ್ಮ ವಕೀಲರ ಮುಖಾಂತರ ಕಾವೇರಿಯ ಪ್ರಾಧಿಕಾರ ಏನಿದೆ ಕಾವೇರಿ ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಅಹವಾಲನ್ನು ಇಡಬೇಕಾಗತ್ತೆ. ನಮ್ಮ ವಕೀಲರ ಮುಖಾಂತರ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಬೇಕಾಗತ್ತೆ. ಅರ್ಥ ಮಾಡಿಸುವಂಥ ಕೆಲಸವನ್ನು ನಮ್ಮ ನೀರಾವರಿ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿಯವರು ತಕ್ಷಣ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಥ ಸಂದರ್ಭದಲ್ಲಿ ನೀವು ನೀರು ಕೊಡುವಂಥ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಅವ್ರನ್ನ ಎಚ್ಚರಿಸ್ತೀನಿ. ಪ್ರಾಧಿಕಾರಕ್ಕೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಡೋದಲ್ಲಿ ಸರ್ಕಾರ ಸ್ವಲ್ಪ ನಿರ್ಲಕ್ಷ್ಯ ತೋರಿಸಿದೆ ಅಂತ. ಹೌದು, ಇವತ್ತಿನ ಸರ್ಕಾರ ಅಷ್ಟೇ ಅಲ್ಲ, ಇಲ್ಲಿವರೆಗೂ ಬಂದಂಥ ಎಲ್ಲ ಸರ್ಕಾರಗಳು, ನಮ್ಮ ರಾಜ್ಯ ಸರ್ಕಾರ ವಕೀಲರಿಗೆ 106 ಕೋಟಿ ಹಣ ಕೊಡುತ್ತೆ. 106 ಕೋಟಿ ಹಣ ಕೊಟ್ಟರೂ ಸಹ ಯಾವುದೇ ಕಾವೇರಿಯ ಬಂದಂಥ ತೀರ್ಪುಗಳಲ್ಲಿ ಒಂದು ತೀರ್ಪು ಸಹ ಕರ್ನಾಟಕದ ಪರವಾಗಿ ಬಂದಿದ್ದ ಇತಿಹಾಸ ಇಲ್ಲ. ಹಾಗಾಗಿ ನಮ್ಮ ವಕೀಲರು ಸರಿಯಾದ ರೀತಿಯಲ್ಲಿ ವಾದ ಮಾಡಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಅಹವಾಲನ್ನು ಇಡಬೇಕಾಗುತ್ತೆ. ಪರಿಸ್ಥಿತಿಯನ್ನು ಅವರಿಗೆ ಅರಿವು ಮೂಡಿಸುವಂಥದ್ದು ಆಗಬೇಕಾಗತ್ತೆ. ಪರಿಸ್ಥಿತಿ ಅರ್ಥ ಮಾಡಿಸುವ ಕೆಲಸ ನಮ್ಮ ವಕೀಲರಿಂದ ಆಗದೇ ಇದ್ದ ಕಾರಣ ಇಂಥ ತೀರ್ಪು ಬರಲಿಕ್ಕೆ ಕಾರಣವಾಗಿದೆ. ಹಾಗಾಗಿ ಈಗಲಾದರೂ ರಾಜ್ಯ ಸರ್ಕಾರ ಸರಿಯಾದ ವಕೀಲರನ್ನ ಇಟ್ಕೊಂಡು ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ.